Hi, hello, namaskara. Welcome to Winner of Commerce. UGC Net Paper 2 Commerce June 2024 Unit number 3 Business Economics. This video is useful for who are the preparing for the UGC Net. Please watching this video continue. Let us now discuss very interesting topic. ಯೂನಿಟ್ ನಂಬರ್ 3 ಆಗಿರತಕ್ಕಂಥ ಬಿಸ್ನೆಸ್ ಎಕನಾಮಿಕ್ಸ್ ನಲ್ಲಿ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಮೀನಿಂಗ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಅಂಡ್ ಅಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್ ಫರ್ಮ್ ಇವೆರಡು ಟಾಪಿಕ್ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ಸ್ಟಡಿ ಮಾಡೋಣ. ಫಸ್ಟ್ ಒನ್, introduction to the managerial economics. Managerial economics gains its importance due to the managerial problem faced. It gains its importance on 1951 and the book name is Managerial Economics, is published by the Joel Dean. Managerial economics is a combination of economic tools which we can use in the business organization for the purpose of management. Economics provides various tools, techniques and methods for the management purpose. That is why it is called as managerial economics. Managerial economics is equal to economic theory plus business practices. In simple words, we can say that managerial economics means application of the economic theory to the problem of the management. ಇವತ್ತಿನ ಕ್ಲಾಸ್ ನಲ್ಲಿ ಮ್ಯಾನೇಜರಲ್ ಎಕನಾಮಿಕ್ಸ್ ಅಂದ್ರೆ ಏನು, ಅದನ್ನ ಆ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋ ಬುಕ್ ಅನ್ನ ಬರೆದವ್ರು ಯಾರು, ಸೊ ಯಾವಾಗ ಇದು ಪಾಪ್ಯುಲರ್ ಆಯಿತು, ಇದನ್ನೆಲ್ಲವನ್ನು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ, ಮ್ಯಾನೇಜರಲ್ ಎಕನಾಮಿಕ್ಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ದ ಎವ್ರಿ ಆರ್ಗನೈಸೇಷನ್ ಬಿಕಾಸ್ ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಾ ಇರ್ತದೆ. ಫಾರ್ ಎಕ್ಸಾಂಪಲ್ ಡಿಸಿಷನ್ ಮೇಕಿಂಗ್ ತಗೋದಿರ್ಬೋದು, ಮತ್ತು ರಿಸೋರ್ಸ್ಗಳನ್ನ ಯಾವ ರೀತಿಯಾಗಿ ಯುಟಿಲೈಸೇಷನ್ ಮಾಡ್ಕೋದು, ಯಾವ ರೀತಿ ಇಲ್ಲ ಅಂತೇಳಿ ಇಂಥ ಎಲ್ಲ ಒಂದು ಕ್ವಶನ್ಸ್ ಅಥವಾ ಸಮಸ್ಯೆಗಳನ್ನು ಫೇಸ್ ಮಾಡೋದು ಯಾವುದು, ಮ್ಯಾನೇಜ್ಮೆಂಟ್. ಸೊ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ಫುಲ್ ಅಲ್ಲ ಅಂತೇಳಿ ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನ ಒಂದು ಕಾನ್ಸೆಪ್ಟ್ ಅನ್ನ 1951ರಲ್ಲಿ ಪ್ರೊಫೆಸರ್ ಜೋಯಲ್ ಡೀನ್ ಅನ್ನೋರು ಒಂದು ಬುಕ್ ಅನ್ನ ಬರೀತಾರೆ. ಅದರ ಹೆಸರು ಏನಂದ್ರೆ ಮ್ಯಾನೇಜರಲ್ ಎಕನಾಮಿಕ್ಸ್. ಅವಾಗ ಇದು ಮ್ಯಾನೇಜರಲ್ ಎಕನಾಮಿಕ್ಸ್ ಅನ್ನೋ ಒಂದು ಪಾಪ್ಯುಲರ್ ವರ್ಡ್ ಆಗಿ ಪ್ರಾಮುಖ್ಯತೆಯನ್ನು ಹೊಂದಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಮ್ಯಾನೇಜರಲ್ ಎಕನಾಮಿಕ್ಸ್ ಈಸ್ ಅ ಕಾಂಬಿನೇಷನ್ ಆಫ್ ಎಕನಾಮಿಕ್ ಟೂಲ್ಸ್. ಇದು ಎಕನಾಮಿಕ್ಸ್ ಟೂಲ್ಸ್ ಅನ್ನ ಕಾಂಬಿನೇಷನ್ ಮಾಡಿಕೊಂಡು ಬಿಸ್ನೆಸ್ ಆರ್ಗನೈಸೇಷನ್ ಒಂದು ಮೇನ್ ಏನ್ ಪರ್ಪಸಸ್ ಅದಾವಲ್ಲ ಅದನ್ನ ಸ್ಯಾಟಿಸ್ಫೈ ಮಾಡೋದೇ ಮ್ಯಾನೇಜರಲ್ ಎಕನಾಮಿಕ್ಸ್ ಮೇನ್ ಇಂಟೆನ್ಷನ್ ಆಗಿದೆ ಅಂತ ಹೇಳ್ಬೋದು. ಸೊ ಎಕನಾಮಿಕ್ಸ್ ಏನ್ ಮಾಡ್ತೈತೆ ಅಂದ್ರೆ ಎಕನಾಮಿಕ್ಸ್ ಪ್ರೊವೈಡ್ಸ್ ದ ವೇರಿಯಸ್ ಟೂಲ್ಸ್, ಟೆಕ್ನಿಕ್ಸ್, ಮೆಥಡ್ಸ್. ಎಕನಾಮಿಕ್ಸ್ ಅನ್ನೋದು ಒಂದು ವೇರಿಯಸ್ ಟೂಲ್ಸ್ ಅನ್ನ ಪ್ರೊವೈಡ್ ಮಾಡ್ತೈತಿ. ಅದೇ ರೀತಿಯಾಗಿ ಮೆಥಡ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ ಅನ್ನ ಪ್ರೊವೈಡ್ ಮಾಡಿ ಮ್ಯಾನೇಜ್ಮೆಂಟ್ ಒಂದು ಪರ್ಪಸಸ್ ಆಗಿರ್ಬೋದು, ಗೋಲ್ಸ್ ಆಗಿರ್ಬೋದು, ಅಬ್ಜೆಕ್ಟಿವ್ಸ್ ಆಗಿರ್ಬೋದು, ಅದನ್ನೆಲ್ಲವನ್ನು ಅಚೀವ್ಮೆಂಟ್ ಮಾಡಕ್ಕೆ ಎಕನಾಮಿಕ್ಸ್ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಸೊ ಇನ್ ಸಿಂಪಲ್ ಒಳಗೆ ಹೇಳೋದಾದ್ರೆ ಮ್ಯಾನೇಜರಲ್ ಎಕನಾಮಿಕ್ಸ್ ಇಸ್ ಈಕ್ವಲ್ ಟು ಎಕನಾಮಿಕ್ ಥಿಯರಿ ಮತ್ತು ಬಿಸ್ನೆಸ್ ಪ್ರಾಕ್ಟೀಸಸ್ ಅಂತ ಹೇಳ್ಬೋದು. ಅದರ್ವೈಸ್ ನಿರ್ವಹಣೆ ಸಮಸ್ಯೆಗೆ ಆರ್ಥಿಕ ಸಿದ್ಧಾಂತದ ಅನ್ವಯ ಅಂತ ಹೇಳ್ಬೋದು. ಸೊ ಇನ್ ಸಿಂಪಲ್ ವರ್ಡ್ಸ್ ವಿ ಕ್ಯಾನ್ ಸೇ ದಟ್ ಮ್ಯಾನೇಜರಲ್ ಎಕನಾಮಿಕ್ಸ್ ಮೀನ್ಸ್ ಅಪ್ಲಿಕೇಶನ್ ಆಫ್ ಎಕನಾಮಿಕ್ ಥಿಯರಿ ಫೇಸ್ಡ್ ಬೈ ದ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್. ಮ್ಯಾನೇಜ್ಮೆಂಟ್ ಏನೊಂದು ಪ್ರಾಬ್ಲಮ್ಗೆ ಯಾವುದು ಒಂದು ಆರ್ಥಿಕ ಸಿದ್ಧಾಂತ ಅನ್ವಯ ಆಕತ್ತೆ ಅಂತ ಹೇಳ್ಬೋದು. ಸೊ ಈ ಮ್ಯಾನೇಜರಲ್ ಎಕನಾಮಿಕ್ಸ್ ಎಲ್ಲ ನೀವು ಅಂಡರ್ಸ್ಟ್ಯಾಂಡ್ ಆಗಿ ತಿಳ್ಕೋದ್ರೆ ನೆಕ್ಸ್ಟ್ ಮ್ಯಾನೇಜರಲ್ ಎಕನಾಮಿಕ್ಸ್ ಅನದರ್ ನೇಮ್ ಅನ್ನ ನಾವು ಬಿಸ್ನೆಸ್ ಎಕನಾಮಿಕ್ಸ್ ಅಂತೀವಿ. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಸ್ಟಡಿ ಮಾಡೋಕ್ಕಿಂತ ಮುಂಚೆಕ್ಕೆ ಬಿಸ್ನೆಸ್ ಅಂದ್ರೆ ಏನಂತ ಸ್ಟಡಿ ಮಾಡೋಣ. ಬಿಸ್ನೆಸ್ ಅಂದ್ರೆ ಏನು? ಬಿಸ್ನೆಸ್ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ to organize the efforts and activities of the individuals to produce and sales of goods and services for the motive of profit making. ಸೊ ಬಿಸ್ನೆಸ್ ಅನ್ನೋದು ಒಂದು ಎಕನಾಮಿಕ್ ಆರ್ಥಿಕ ಚಟುವಟಿಕೆ ಆಗಿದೆ. ಇದು ಒಂದು ಇಂಡಿವಿಜುವಲ್ ಒಂದು ಎಫರ್ಟ್ಸ್ ಏನಿರ್ತೋ ಅದನ್ನೆಲ್ಲವನ್ನು ಆರ್ಗನೈಸ್ಡ್ ಮಾಡಿ ಅದೇ ರೀತಿಯಾಗಿ ಬೆಸ್ಟ್ ಒಂದು ಗೂಡ್ಸ್ ಅನ್ನ ಪ್ರೊಡಕ್ಷನ್ ಮಾಡಿ ಸೇಲ್ ಮಾಡೋದು, ಗೂಡ್ಸ್ ಅನ್ನ ಸೇಲ್ ಮಾಡಿ ಸರ್ವಿಸಸ್ ಮಾಡಿ ಪ್ರಾಫಿಟ್ ಮೇಕಿಂಗ್ ಮಾಡೋದ ಮೇನ್ ಇಂಟೆನ್ಷನ್ ಬಿಸ್ನೆಸ್ ಆಗಿದೆ. ಬಟ್ ಪ್ರೆಸೆಂಟ್ ಒಂದು ಬಿಸ್ನೆಸ್ ಸಿಚುವೇಶನ್ ಯಾವ ತರ ಇದೆ ಅಂದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನ ಯೂಸ್ ಮಾಡ್ಕೊಂಡು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪ್ರೊಡ್ಯೂಸ್ ಮಾಡಿ ಅದೇ ರೀತಿಯಾಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ಒಂದು ಪ್ರಾಫಿಟ್ ಅನ್ನ ಅರ್ನ್ ಮಾಡೋದನ್ನ ನಾವೇನಂತೀವಿ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಕರಿತೀವಿ. ಬಿಸ್ನೆಸ್ ಅಂತ ಕರಿತೀವಿ. ಎಕನಾಮಿಕ್ಸ್ is a social science concerned with the production, distribution and consumption of the goods and service. ಅರ್ಥಶಾಸ್ತ್ರ ಎನ್ನುವುದು ಸಮಾಜ ವಿಜ್ಞಾನವಾಗಿದೆ. ಇದು ಪ್ರೊಡಕ್ಷನ್ ಉತ್ಪಾದನೆ ಆಗಿರಬಹುದು, ಡಿಸ್ಟ್ರಿಬ್ಯೂಷನ್ ವಿತರಣೆ ಹಾಗೂ ಕನ್ಸಂಪ್ಷನ್ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್ ಸರಕು ಮತ್ತು ಸೇವಾ ಅನುಭವವನ್ನು ಕುರಿತು ಸ್ಟಡಿ ಮಾಡೋದು ಎಕನಾಮಿಕ್ಸ್ ಆಗಿದೆ. ಸೊ ಇಂಡಿವಿಜುವಲ್ಸ್ ಆಗಿರ್ಬೋದು, ಬಿಸ್ನೆಸ್ಗೆ, ಗೌರ್ಮೆಂಟ್ಗೆ ಮತ್ತು ನೇಷನ್ಸ್ಗೆ ಯಾವ ರೀತಿಯಾಗಿ ಒಂದು ರಿಸೋರ್ಸಸ್ ಅನ್ನು ಅಲೋಕೇಟ್ ಮಾಡ್ತೀವಿ ಅಂತ
ಅಂತ ಸಿಚುವೇಶನ್ ಅನ್ನು ನಾವೇನಂತೀವಿ ಎಕನಾಮಿಕ್ಸ್ ಯಾವ ರೀತಿಯಾಗಿ ಚಾಯ್ಸಸ್ ಮಾಡ್ತೈತಿ ಅದನ್ನ ಹೇಳೋದನ್ನ ನಾವು ಎಕನಾಮಿಕ್ಸ್ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ದ ಅಪ್ಲಿಕೇಶನ್ ಆಫ್ ಎಕನಾಮಿಕ್ ಕಾನ್ಸೆಪ್ಟ್ ಟು ಎಕನಾಮಿಕ್ಸ್ ಥಿಯರೀಸ್ ಇನ್ ದ ಬಿಸ್ನೆಸ್ ಡಿಸಿಷನ್. ಬಿಸ್ನೆಸ್ ಡಿಸಿಷನ್ ತಗೋಕೆ ಹೆಲ್ಪ್ ಯಾವ್ಯಾವ ಅಂದ್ರೆ ಎಕನಾಮಿಕ್ ಕಾನ್ಸೆಪ್ಟ್ ಆಗಿರ್ಬೋದು, ಎಕನಾಮಿಕ್ಸ್ ಥಿಯರೀಸ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಎಕನಾಮಿಕ್ ಕಾನ್ಸೆಪ್ಟ್ ಅಂದ್ರೆ ಯಾವ ಬರ್ತಾವೆ, ಡಿಮ್ಯಾಂಡ್ ಅಂಡ್ ಸಪ್ಲೈ ಆಗಿರ್ಬೋದು, ಕನ್ಸ್ಯೂಮರ್ ಬಿಹೇವಿಯರ್ ಆಗಿರ್ಬೋದು, ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ಸ್ಟ್ರಾಟಜಿ ಆಗಿರ್ಬೋದು. ಥಿಯರೀಸ್ಗಳು ಯಾವ ಬರ್ತಾವೆ, ಡಿಮ್ಯಾಂಡ್ ಥಿಯರಿ, ಅದೇ ರೀತಿಯಾಗಿ ಸಪ್ಲೈ ಥಿಯರಿ, ಕನ್ಸ್ಯೂಮರ್ ಬಿಹೇವಿಯರ್ ಥಿಯರಿ, ಕಾಸ್ಟ್ ಥಿಯರಿ, ಪ್ರೊಡಕ್ಷನ್ ಥಿಯರಿ, ಅದೇ ರೀತಿಯಾಗಿ ಮಾರ್ಜಿನಲ್ ಯುಟಿಲಿಟಿ ಥಿಯರಿ, ಇವೆಲ್ಲ ಥಿಯರಿಗಳು ಬರ್ತವೆ. ಇವೆಲ್ಲವನ್ನು ಅಪ್ಲೈ ಮಾಡ್ಕೊಂಡು ಒಂದು ಬಿಸ್ನೆಸ್ಗೆ ಡಿಸಿಷನ್ ತಗೋಕೆ ಎಕನಾಮಿಕ್ಸ್ ಅನ್ನೋದು ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಮೀನಿಂಗ್ ಹೇಳಿದ್ರೆ ಎಕನಾಮಿಕ್ಸ್ ಏನೇನು ಪ್ರೊವೈಡ್ ಮಾಡ್ತೈತಿ ಬಿಸ್ನೆಸ್ ಎಕನಾಮಿಕ್ಸ್ಗೆ, ಪ್ರೊವೈಡ್ಸ್ ದ ಇನ್ಫಾರ್ಮೇಶನ್ ಅಬೌಟ್ ದ ಎಲಿಮೆಂಟ್ಸ್ ಆಫ್ ಅಫೆಕ್ಟ್, ಯಾವ್ಯಾವ ಒಂದು ಎಲಿಮೆಂಟ್ಸ್ ಅಫೆಕ್ಟ್ ಆಗ್ತಾವೆ ಪ್ರೊಡಕ್ಷನ್ ಮೇಲೆ, ಅಂದ್ರೆ ಪ್ರೊಡಕ್ಷನ್ ಒಂದು ಎಫಿಷಿಯನ್ಸಿ ಆಗ್ಬೇಕಾದ್ರೆ ಯಾವೆಲ್ಲ ಒಂದು ಫ್ಯಾಕ್ಟರ್ಸ್ಗಳು ಅಫೆಕ್ಟ್ ಆಗ್ತಾವೆ. ಸೊ ಅದ್ರ ಮೇಲೆ ನಾವು ಒಂದು ಆಪ್ಟಿಮಮ್ ಸೊಲ್ಯೂಷನ್ ಅಥವಾ ಆಪ್ಟಿಮಮ್ ಡಿಸಿಷನ್ ತಗೋಕೆ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಆಗ್ತೈತಿ. ಸೊ ಇಲ್ಲಿ ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ದ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಸೊ ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ದ ಇಂಟಿಗ್ರೇಷನ್ ಆಫ್ ಎಕನಾಮಿಕ್ ಥಿಯರಿ ವಿತ್ ದ ಬಿಸ್ನೆಸ್ ಪ್ರಾಕ್ಟೀಸಸ್ ಫಾರ್ ದ ಪರ್ಪಸ್ ಆಫ್ ಫೆಸಿಲಿಟಿಂಗ್ ದ ಡಿಸಿಷನ್ ಮೇಕಿಂಗ್ ಅಂಡ್ ಫಾರ್ವರ್ಡ್ ಪ್ಲಾನಿಂಗ್ ಬೈ ದ ಮ್ಯಾನೇಜ್ಮೆಂಟ್. ಮ್ಯಾನೇಜ್ಮೆಂಟಿಗೆ ಒಂದು ಪ್ಲಾನಿಂಗ್ ಅನ್ನು ಫಾರ್ವರ್ಡ್ ಮಾಡೋದಾಗಿರ್ಬೋದು, ಒಂದು ಡಿಸಿಷನ್ ಮೇಕಿಂಗ್ ಫೆಸಿಲಿಟ್ ಮಾಡೋದಾಗಿರ್ಬೋದು, ಒಂದು ಡಿಸಿಷನ್ ತಗೋಕೆ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಕನಾಮಿಕ್ ಥಿಯರಿ ಆಗಿರ್ಬೋದು, ಬಿಸ್ನೆಸ್ ಪ್ರಾಕ್ಟೀಸಸ್ ಅನ್ನ ಒಂದು ಇಂಟಿಗ್ರೇಷನ್ ಮಾಡ್ಕೊಂಡು ಒಗ್ಗೂಡಿಸಿಕೊಂಡು ಅದೇ ರೀತಿಯಾಗಿ ಒಂದು ಡಿಸಿಷನ್ ತಗೋಕೆ ಫಾರ್ ದ ಪರ್ಪಸ್ ಆಫ್ ಬಿಸ್ನೆಸ್ ಒಂದು ಏನು ಪರ್ಪಸಸ್ ಅದಾವಲ್ಲ ಅವ್ನ ಫುಲ್ಫಿಲ್ಮೆಂಟ್ ಮಾಡೋಕೆ, ಮತ್ತು ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೊಡೋಕೆ, ಮತ್ತು ಒಂದು ಅಚೀವ್ಮೆಂಟ್ಸ್ ಅನ್ನು ಮಾಡೋಕೆ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ನೇಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಮೈಕ್ರೋ ಎಕನಾಮಿಕ್ಸ್ ಅನ್ನೋ ನೇಚರ್ ಒಂದೈತಿ. ಮೈಕ್ರೋ ಎಕನಾಮಿಕ್ಸ್ ಯಾವ ರೀತಿಯಾಗಿ ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋ ಒಂದು ನೇಚರ್ ಹೊಂದೈತಿ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಹೊಂದೈತಿ ಅಂತ ಹೇಳೋದಾದ್ರೆ, ಮೈಕ್ರೋ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಇಂಡಿವಿಜುವಲ್ ಫರ್ಮ್ಸ್ ಟು ಅಲೋಕೇಟ್ ದ ಎಕನಾಮಿಕ್ ರಿಸೋರ್ಸಸ್. ಅಂದ್ರೆ ಇದು ಮೈಕ್ರೋ ಎಕನಾಮಿಕ್ಸ್ ಎದ್ರ ಬಗ್ಗೆ ಸ್ಟಡಿ ಮಾಡ್ತೈತೆ ಅಂದ್ರೆ ಸ್ಮಾಲ್ ಒಂದು ಸೆಕ್ಟರ್ ಬಗ್ಗೆ, ಸ್ಮಾಲ್ ಒಂದು ಯೂನಿಟ್ ಬಗ್ಗೆ, ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥ ಹಲವಾರು ಯೂನಿಟ್ಗಳ ಬಗ್ಗೆ ಸ್ಟಡಿ ಮಾಡೋದಿಲ್ಲ. ಇದು ಓನ್ಲಿ ಫಾರ್ ಒನ್ ಯೂನಿಟ್ ಬಗ್ಗೆ ಸ್ಟಡಿ ಮಾಡ್ತೈತಿ. ಯಾವುದು ಮೈಕ್ರೋ ಎಕನಾಮಿಕ್ಸ್. ಸೊ ಅದೇ ರೀತಿಯಾಗಿ ಒಂದು ಇಂಡಿವಿಜುವಲ್ ಬಗ್ಗೆ, ಫರ್ಮ್ ಬಗ್ಗೆ ಸ್ಟಡಿ ಮಾಡಿ ಒಂದು ರಿಸೋರ್ಸಸ್ಗಳನ್ನ, ಒಂದು ಹ್ಯೂಮನ್ ರಿಸೋರ್ಸಸ್ ಆಗಿರ್ಬೋದು, ಅದೇ ರೀತಿಯಾಗಿ ಎಕನಾಮಿಕ್ ರಿಸೋರ್ಸಸ್ ಅನ್ನು ಯಾವ ರೀತಿಯಾಗಿ ಅಲೋಕೇಟ್ ಮಾಡ್ತೈತೆ ಅಂತ ಹೇಳೋದನ್ನ ನಾವೇಂತೀವಿ ಮೈಕ್ರೋ ಎಕನಾಮಿಕ್ಸ್ ಅಂತೀವಿ. ಸೊ ಇದು ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ್ದಾಗಿದೆ ಅಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಆಗಿದೆ ಅಂತ ಹೇಳ್ಬೋದು. ನಾರ್ಮೇಟಿವ್ ಎಕನಾಮಿಕ್ಸ್ ಅನ್ನೋ ಫೀಚರ್ಸ್ ಅನ್ನು ಯಾವ್ದು ಒಳಗೊಂಡೈತೆ ಅಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಒಳಗೊಂಡೈತಿ. ನಾರ್ಮೇಟಿವ್ ಎಕನಾಮಿಕ್ಸ್ ಅಂದ್ರೆ ಮಾನವನಿಗೆ ಒಳಿತಾವುದು ಕೆಡಕಾವುದು, ಯಾವುದನ್ನು ಮಾಡಿದರೆ ಸರಿ ಆಗುತ್ತದೆ, ಯಾವುದನ್ನು ಮಾಡದಿದ್ದರೆ ಸರಿ ಆಗುತ್ತದೆ. ಸೊ ಇಂಥವೆಲ್ಲ ಡಿಸಿಷನ್ ತಗೋದು ಯಾವುದು ನಾರ್ಮೇಟಿವ್ ಎಕನಾಮಿಕ್ಸ್. ಸೊ ವಾಟ್ ಶುಡ್ ಬಿ ಅಕ್ಯುರೇಟ್ ರಿಸಲ್ಟ್ಗೆ ಬೇಕಾದಂಥ ಒಂದು ಸೊಲ್ಯೂಷನ್ ತಗೋಕೆ ಹೆಲ್ಪ್ ಆಗುತ್ತೆ. ಸೊ ನಾರ್ಮೇಟಿವ್ ಎಕನಾಮಿಕ್ಸ್ ಅಂದ್ರೆ ಎಕನಾಮಿಕ್ಸ್ ಒಂದು ಏನು ಇಶ್ಯೂಸ್ಗಳಾಗಿರ್ತಲ್ಲ, ಕ್ರಿಯೇಟ್ ಆಗಿರ್ತಲ್ಲ, ಅದಕ್ಕೆ ಸೊಲ್ಯೂಷನ್ ಕೊಡೋದು ನಾರ್ಮೇಟಿವ್ ಎಕನಾಮಿಕ್ಸ್. ಸೊ ಇಲ್ಲಿ ಇಟ್ ಈಸ್ ಅ ಕನ್ಸಿಡರ್ ದ ಒಪಿನಿಯನ್ಸ್, ವ್ಯಾಲ್ಯೂಸ್, ಅದೇ ರೀತಿಯಾಗಿ ಒಂದು ಜಡ್ಜ್ಮೆಂಟ್ ಅನ್ನ ಕನ್ಸಿಡರ್ ಮಾಡ್ತೈತಿ ಯಾವುದು ನಾರ್ಮೇಟಿವ್ ಎಕನಾಮಿಕ್ಸ್. ಸೊ ಇಟ್ ಈಸ್ ಏನು ಒಂದು ಪ್ರಿಸ್ಕ್ರೈಬ್ ಮಾಡ್ತೈತಿ ಯಾವ ತರ ಅಂದ್ರೆ ಯಾವ್ದು ಸರಿ ಅಲ್ಲ ಅಂತ ಹೇಳೋದು ಯಾವುದು ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಇದು ಒಂದು ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಅಂದ್ರೆ ಇಟ್ ಈಸ್ ದ ರಿಯಲ್ ವರ್ಡ್ ಬಗ್ಗೆ, ರಿಯಲ್ ಇರ್ತಕ್ಕಂಥ ಒಂದು ಸಿಚುವೇಶನ್ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನಂತೀವಿ ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಅಂದ್ರೆ ಪ್ರೆಸೆಂಟ್ ಒಂದು ಸಿಚುವೇಶನ್ ಒಳಗೆ ಯಾವ ತರ ಒಂದು ಸಮಸ್ಯೆಗಳಿದಾವು, ಯಾವ ತರ ಒಂದು ಸಮಸ್ಯೆಗಳನ್ನ ನಿಭಾಯಿಸಬೇಕು, ಇಂತಹದ್ರ ಬಗ್ಗೆ ಸ್ಟಡಿ ಮಾಡೋದನ್ನ ನಾವು ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಅಂದ್ರೆ ಇಟ್ ಈಸ್ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್ ಅನ್ನ ಬೇಸ್ ಆಗಿ ಇಟ್ಕೋದಿಲ್ಲ. ಇಲ್ಲಿ ಒಂದು ರಿಯಲಿಸ್ಟಿಕ್ ಒಂದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅನ್ನ ಯಾವ ರೀತಿಯಾಗಿ ಫೇಸ್ ಮಾಡಬೇಕತಿ, ಅದೇ ರೀತಿಯಾಗಿ ಒಂದು ರಿಯಲ್ ವರ್ಡ್ ನಲ್ಲಿ ಇರ್ತಕ್ಕಂಥ ಚಾಲೆಂಜಸ್ ಯಾವ ರೀತಿಯಾಗಿ ಫೇಸ್ ಮಾಡೋದು, ಇದನ್ನೆಲ್ಲವನ್ನು ಹೇಳೋದನ್ನ ನಾವೇನಂತೀವಿ ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಅಂತ ಕೇಳ್ತೇವೆ. ಸೊ ಒಂದು ಅಕ್ಯುರೇಟ್ ಮೀನಿಂಗ್ ಹೇಳೋದಾದ್ರೆ ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಗೆ ಬಿಸ್ನೆಸ್ ಯಾವ ತರ ಹೆಲ್ಪ್ ಆಗ್ತದೆ, ಬಿಸ್ನೆಸ್ ಎಕನಾಮಿಕ್ಸ್ ಇಸ್ ಅ ಪ್ರಾಗ್ಮ್ಯಾಟಿಕ್ ಇನ್ ವಿಟ್ಸ್ approach as it take the practical problems which is a firm face in the real world ಒಳಗೆ ಯಾವೆಲ್ಲ ಒಂದು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಕಂತಲ್ಲ ಅದಕ್ಕೆ ಸೊಲ್ಯೂಷನ್ ಯಾವ್ದು ಕೊಡ್ತದೆ ಅಂದ್ರೆ ಪ್ರಾಗ್ಮ್ಯಾಟಿಕ್ ಎಕನಾಮಿಕ್ಸ್ ಸೊಲ್ಯೂಷನ್ ಕೊಡ್ತದೆ ಅಂತ ಹೇಳ್ಬೋದು. ಸೊ ಯೂಸಸ್ ದ ಥಿಯರಿ ಆಫ್ ದ ಫರ್ಮ್, ಇಲ್ಲಿ ಹಲವಾರು ಥಿಯರಿಗಳನ್ನು ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಎಕನಾಮಿಕ್ಸ್ ರನ್ ಆಗ್ತದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಡಿಮ್ಯಾಂಡ್ ಥಿಯರಿ ಆಗಿರ್ಬೋದು, ಕನ್ಸ್ಯೂಮರ್ ಬಿಹೇವಿಯರ್ ಥಿಯರಿ ಆಗಿರ್ಬೋದು, ಕಾಸ್ಟ್ ಥಿಯರಿ ಆಗಿರ್ಬೋದು, ಪ್ರೊಡಕ್ಷನ್ ಥಿಯರಿ ಆಗಿರ್ಬೋದು,
ಮಾರ್ಕೆಟಿಂಗ್ ಸ್ಟ್ರಾಟಜಿ ಥಿಯರಿ ಆಗಿರ್ಬೋದು, ಎಲ್ಲ ಥಿಯರಿಗಳನ್ನು ಯೂಸ್ ಮಾಡ್ಕೊಂಡು, ಪ್ರೈಸ್ ಥಿಯರಿ ಆಗಿರ್ಬೋದು, ಇನ್ಕಮ್ ಥಿಯರಿ ಆಗಿರ್ಬೋದು, ಎಲ್ಲ ಥಿಯರಿಗಳನ್ನು ಯೂಸ್ ಮಾಡ್ಕೊಂಡು ಒಂದು ಬಿಸ್ನೆಸ್ ಒಂದು ಮೇನ್ ಪರ್ಪಸಸ್, ಮೇನ್ ಗೋಲ್ಸ್, ಮೇನ್ ಅಬ್ಜೆಕ್ಟಿವ್ಸ್ ಏನಿದಾವಲ್ಲ ಅವನ್ನೆಲ್ಲವನ್ನು ಬೆಸ್ಟ್ ಅಥವಾ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಒಳಗೆ ಅದನ್ನು ಸ್ಯಾಟಿಸ್ಫೈ ಮಾಡೋದು ಮೇನ್ ಇಂಟೆನ್ಷನ್ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರ್ತೈತಿ. ಸೊ ಹಲವಾರು ಥಿಯರಿಗಳು, ಯೂಸಸ್ ಆಫ್ ದ ಥಿಯರೀಸ್ ಆಫ್ ಫಾರ್ಮ್ಗೆ ಬೇಕಾದಂಥ ಹಲವಾರು ಥಿಯರಿಗಳನ್ನು ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಪ್ರಾಕ್ಟೀಸಸ್ ಅನ್ನು ಅಪ್ಲೈ ಮಾಡ್ಕೊಂಡು ಒಂದು ಮ್ಯಾನೇಜ್ಮೆಂಟ್ ಪರ್ಪಸಸ್ ಅನ್ನ ಫುಲ್ಫಿಲ್ಮೆಂಟ್ ಮಾಡೋದು ಮೇನ್ ಇಂಟೆನ್ಷನ್ ಯಾವ್ದಾಗಿದೆ ಬಿಸ್ನೆಸ್ ಎಕನಾಮಿಕ್ಸ್ ಆಗಿದೆ ಅಂತ ಹೇಳ್ಬೋದು. ನೆಕ್ಸ್ಟ್, ಟೇಕ್ಸ್ ದ ಹೆಲ್ಪ್ ಆಫ್ ಮ್ಯಾಕ್ರೋಸ್ ಎಕನಾಮಿಕ್ಸ್. ಮ್ಯಾಕ್ರೋಸ್ ಎಕನಾಮಿಕ್ಸ್ ಅಂದ್ರೆ ಇಟ್ ಈಸ್ ಅ ನಾಟ್ ಫಾರ್ ಇಂಡಿವಿಜುವಲ್ ಫಾರ್ಮ್ ಬಗ್ಗೆ ಸ್ಟಡಿ ಮಾಡೋದಿಲ್ಲ ಇದು. ಇಟ್ ಈಸ್ ಅ ನಾಟ್ ಸ್ಟಡಿ ಫಾರ್ ದ ಇಂಡಿವಿಜುವಲ್ ಫಾರ್ಮ್, ಇಟ್ ಈಸ್ ಅ ಸ್ಟಡಿ ಫಾರ್ ದ ಹೋಲ್ ಎಕನಾಮಿಕ್ ಬಗ್ಗೆ ಸ್ಟಡಿ ಮಾಡೋದನ್ನ ನಾವೇನಂತೀವಿ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಹಲವಾರು ಒಂದು ಇಂಡಿವಿಜುವಲ್ ಫಾರ್ಮ್ ಬಗ್ಗೆ ಸ್ಟಡಿ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಒಂದು ಬ್ಯಾಕ್ ಬೋನ್ ಆಗಿ ಮ್ಯಾಕ್ರೋ ಎಕನಾಮಿಕ್ಸ್ ಒಂದು ಬ್ಯಾಕ್ ಬೋನ್ ಆಗಿ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು ಯಾವುದು ಬಿಸ್ನೆಸ್ ಎಕನಾಮಿಕ್ಸ್. ಸೊ ಇಲ್ಲಿ ಒಂದು ದೇಶದ ಒಂದು ಡೆವಲಪ್ಮೆಂಟ್ ಮಾಡೋದಿರ್ಬೋದು, ದೇಶದ ಒಂದು ಅಭಿವೃದ್ಧಿ ಮಾಡೋದಿರ್ಬೋದು, ಅದೇ ರೀತಿಯಾಗಿ ಅನ್ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಏನಿರ್ತಾವಲ್ಲ ಅವನ್ನೆಲ್ಲವನ್ನು ಹೊಡೆದೋಡಿಸಿ ಒಂದು ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಕ್ರಿಯೇಟ್ ಮಾಡೋದಿರ್ಬೋದು, ಅದೇ ರೀತಿಯಾಗಿ ಎಫೆಕ್ಟಿವ್ ಆದ ಒಂದು ಟೂಲ್ಸ್, ಟೆಕ್ನಿಕ್ಸ್ ಮತ್ತು ಟೆಕ್ನಾಲಜಿನ ಯೂಸ್ ಮಾಡೋದಾಗಿರ್ಬೋದು, ಇವೆಲ್ಲವೂ ಮ್ಯಾಕ್ರೋ ಎಕನಾಮಿಕ್ಸ್ಗೆ ಹೆಲ್ಪ್ ಆಗುವಂಥ ಒಂದು ರಿಸೋರ್ಸಸ್ಗಳು, ಒಂದು ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಯಾವುದು ಬಿಸ್ನೆಸ್ ಎಕನಾಮಿಕ್ಸ್ ಕೂಡ ಮ್ಯಾಕ್ರೋ ಎಕನಾಮಿಕ್ಸ್ಗೆ ಹೆಲ್ಪ್ ಆಗೋದಂತ ಹೇಳ್ಬೋದು. ಪ್ರಿಸ್ಕ್ರಿಪ್ಟಿವ್ ರಾದರ್ ದನ್ ದ ಡಿಸ್ಕ್ರಿಪ್ಟಿವ್. ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋದು ಪ್ರಿಸ್ಕ್ರಿಪ್ಟಿವ್ ಆಗಿರ್ತದೆ, ಅದೇ ರೀತಿಗೆ ರಾದರ್ ದನ್ ದ ಡಿಸ್ಕ್ರಿಪ್ಟಿವ್. ಡಿಸ್ಕ್ರಿಪ್ಟಿವ್ ಅಂದ್ರೇನು, ಎಕನಾಮಿಕ್ಸ್ ಇಶ್ಯೂಸ್ಗಳನ್ನಾಗಿ ಅದನ್ನು ಡಿಸ್ಕ್ರೈಬ್ ಮಾಡೋದು, ಅದೇ ರೀತಿಯಾಗಿ ಎಕನಾಮಿಕ್ಸ್ ಇಶ್ಯೂಗಳಿಗೆ ಸೊಲ್ಯೂಷನ್ ಕೊಡೋದನ್ನ ಪ್ರಿಸ್ಕ್ರಿಪ್ಟಿವ್ ಅಂತ ಹೇಳ್ತೇವೆ. ಇಲ್ಲಿ ನಾರ್ಮೇಟಿವ್ ರಾದರ್ ದನ್ ದ ಪಾಸಿಟಿವ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಯಾವುದನ್ನ ಪ್ರಿಸ್ಕ್ರಿಪ್ಟಿವ್ ರಾದರ್ ದನ್ ದ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಡಿಸ್ಕ್ರಿಪ್ಟಿವ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಸೈಂಟಿಫಿಕ್ ಆರ್ಟ್ ಮ್ಯಾನೇಜ್. ಇದು ಬಿಸ್ನೆಸ್ ಎಕನಾಮಿಕ್ಸ್ ಅನ್ನೋದು ಒಂದು ಸೈಂಟಿಫಿಕ್ ಆರ್ಟ್ ಆಗಿದೆ. ಸೈಂಟಿಫಿಕ್ ಅಂದ್ರೆ ಇಟ್ ಈಸ್ ಅ ಸ್ಟಡಿ ಆಫ್ ಸಿಸ್ಟಮೆಟಿಕ್. ಯಾವ ತರ ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡ್ತಾವಲ್ಲ, ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡೋದನ್ನ ಅದನ್ನ ಕ್ರಿಯೇಟಿವ್ ಮೈಂಡ್ ಆಗಿ ಒಂದು ಪ್ರೆಸೆಂಟ್ ಸಿನಾರಿ ಒಳಗೆ ಬಿಸ್ನೆಸ್ ಒಳಗೆ ಅದನ್ನ ಅಪ್ಲೈ ಮಾಡ್ಕೋದನ್ನ ನಾವು ಅದನ್ನ ಆರ್ಟ್ ಅಂತ ಕರಿತೀವಿ. ಆರ್ಟ್ ಅಂದ್ರೆ ಏನು, ಹೌ ಕ್ಯಾನ್ ಅಂದ್ರೆ ಒಂದು ಯಾವ ರೀತಿಯಾಗಿ ನಾವು ಅದನ್ನ ಅಪ್ಲೈ ಮಾಡ್ಕೊಂಡು ಒಂದು ಬೆಸ್ಟ್ ಔಟ್ಪುಟ್ ಆಗಿ ಬೆಸ್ಟ್ ಒಂದು ಸೊಲ್ಯೂಷನ್ ಕೊಡಾಕ, ಯಾವುದೋ ಒಂದು ಸಮಸ್ಯೆಗೆ ಒಂದು ಬೆಸ್ಟ್ ಒಂದು ಸೊಲ್ಯೂಷನ್ ಕೊಡಾಕ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಆಕೈತೆ ಅಂತ ಹೇಳ್ಬೋದು. ಸೊ ಅದೇ ರೀತಿಯಾಗಿ ಏಮ್ಸ್ ಟು ಆಟ್ ಹೆಲ್ಪಿಂಗ್ ದ ಮ್ಯಾನೇಜ್ಮೆಂಟ್. ಹೇಳಿದೀನಿ ಮ್ಯಾನೇಜರಲ್ ಎಕನಾಮಿಕ್ಸ್ ಅಥವಾ ಬಿಸ್ನೆಸ್ ಎಕನಾಮಿಕ್ಸ್ ಮೇನ್ ಅಬ್ಜೆಕ್ಟಿವ್ಸ್ ಏನಂದ್ರೆ ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಯಾವ ರೀತಿ ಅಂದ್ರೆ ವೇರಿಯಸ್ ಎಕನಾಮಿಕ್ ರಿಸೋರ್ಸಸ್ಗಳನ್ನ, ವೇರಿಯಸ್ ಎಕನಾಮಿಕ್ಸ್ ಒಂದು ಟೂಲ್ಸ್, ಟೆಕ್ನಿಕ್ಸ್, ಮೆಥಡ್ಸ್ ಅನ್ನ ಯೂಸ್ ಮಾಡಿಕೊಂಡು ಎಫೆಕ್ಟಿವ್ ಆದ ಒಂದು ಎಫೆಕ್ಟಿವ್ ಮತ್ತು ಎಫಿಷಿಯನ್ಸಿಯಾಗಿ ಪ್ರೊಡಕ್ಷನ್ ಮಾಡಿ ಮತ್ತು ಗುಡ್ ರಿಸಲ್ಟ್ ಅನ್ನು ಕೊಡೋದು, ಮ್ಯಾನೇಜ್ಮೆಂಟ್ಗೆ ಒಂದು ಪರ್ಪಸಸ್ ಅನ್ನ ಫುಲ್ಫಿಲ್ಮೆಂಟ್ ಮಾಡೋದು ಮೇನ್ ಇಂಟೆನ್ಷನ್ ಯಾವ್ದ್ರಾಗಿರ್ತದೆ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರ್ತದೆ ಅಂತ ಹೇಳ್ಬೋದು. ನಂತರ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್. ಎಲ್ಲಿ ಸ್ಕೋಪ್ ಇದೆ ಇದರ ಬಿಸ್ನೆಸ್ ಎಕನಾಮಿಕ್ಸ್ ಇದೆ? ಡಿಮ್ಯಾಂಡ್ ಅನಾಲಿಸಿಸ್ ಅಂಡ್ ಫೋರ್ಕಾಸ್ಟಿಂಗ್. ಡಿಮ್ಯಾಂಡ್ ಅನಾಲಿಸಿಸ್ ಮೀನ್ಸ್ ಅಂಡರ್ಸ್ಟ್ಯಾಂಡಿಂಗ್ ದ ಡಿಮ್ಯಾಂಡ್ ಪ್ಯಾಟರ್ನ್ ಇನ್ ದ ಎಕನಾಮಿ. ಯಾವ ಒಂದು ಸೆಕ್ಟರ್ ಒಳಗೆ, ಯಾವ ಒಂದು ಏರಿಯಾದೊಳಗೆ ಡಿಮ್ಯಾಂಡ್ ಇದೆ, ಪ್ರೆಸೆಂಟ್ ಒಂದು ಎಕನಾಮಿಕ್ ಸಿಸ್ಟಮ್ ಒಳಗೆ ಯಾವ ರೀತಿ ಡಿಮ್ಯಾಂಡ್ ಇದೆ, ಮಾರ್ಕೆಟಿಂಗ್ ಒಳಗೆ ಯಾವ ಡಿಮ್ಯಾಂಡ್ ಇದೆ, ಇವನ್ನೆಲ್ಲವನ್ನು ಅನಾಲಿಸಿಸ್ ಮಾಡಕ್ಕೆ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ರೆಲೆವೆಂಟ್ ಡಿಸಿಷನ್ ತಗೋಕ್ ಕೂಡ ಇದು ಹೆಲ್ಪ್ ಆಗತ್ತೆ. ಯಾವುದು ಬಿಸ್ನೆಸ್ ಎಕನಾಮಿಕ್ಸ್ ಡಿಮ್ಯಾಂಡ್ ಅನ್ನ ನಾವು ಯಾವ ಪ್ಯಾಟರ್ನ್ ಐತಿ ಒಂದು ಪ್ರೆಸೆಂಟ್ ಒಂದು ಎಕನಾಮಿಕ್ ಸಿಚುವೇಶನ್ ಒಳಗೆ ಅಂತ ಹೇಳಿದ್ರ ನಂತರ ಕೂಡ ಒಂದು ರೆಲೆವೆಂಟ್ ಡಿಸಿಷನ್ ತಗೋಕು ಹೆಲ್ಪ್ ಆಗತ್ತೆ. ಅದೇ ರೀತಿಯಾಗಿ ಏನೇನು ಪ್ರೊಡ್ಯೂಸ್ ಮಾಡ್ಬೇಕು, ಎಷ್ಟು ಕ್ವಾಂಟಿಟಿ ಒಳಗೆ ಪ್ರೊಡ್ಯೂಸ್ ಮಾಡ್ಬೇಕು, ಮತ್ತು ಯಾವ ರೀತಿಯಾಗಿ ಕಸ್ಟಮರ್ನ ಅಟ್ರಾಕ್ಷನ್ ಮಾಡ್ಬೇಕು, ಯಾವ ರೀತಿಯಾಗಿ ಮಾರ್ಕೆಟನ್ನು ನಾವು ಅಕ್ಯುಪೈ ಮಾಡಬೇಕು, ಇದನ್ನೆಲ್ಲವನ್ನು ಅನಾಲಿಸಿಸ್ ಮಾಡಕ್ಕೆ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ಒಂದು ನೇಚರ್ ಆಗಿ ಒಂದು ಸ್ಕೋಪ್ ಆಗಿ ಇನ್ವಾಲ್ವ್ಮೆಂಟ್ ಆಗತ್ತೆ ಯಾವುದು ಬಿಸ್ನೆಸ್ ಎಕನಾಮಿಕ್ಸ್. ಅದೇ ರೀತಿಯಾಗಿ ಫೋರ್ಕಾಸ್ಟಿಂಗ್ ಅಂದ್ರೆ ಮುಂದಾಲೋಚನೆ ಮಾಡೋದು. ಫಾರ್ ಎಕ್ಸಾಂಪಲ್ ಅಂಡರ್ಸ್ಟ್ಯಾಂಡಿಂಗ್ ದ ಫ್ಯೂಚರ್ ಒಂದು ರಿಕ್ವೈರ್ಮೆಂಟ್ಸ್ ಏನೇನದಾವಲ್ಲ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಒಂದು ಪ್ರಿಡಿಕ್ಷನ್ ಮಾಡಿದ್ವಂದ್ರೆ ಅದು ಆಟೋಮೆಟಿಕ್ ಆಗಿ ಒಂದು ಪ್ಯಾಟರ್ನ್ ಕಸ್ಟಮರ್ದ ಒಂದು ನೀಡ್ಸ್ ವಾಂಟ್ಸ್ ಅನ್ನು ನಾವು ಈಗ ಅಡ್ವಾನ್ಸ್ ಆಗಿ ಅದರ ಬಗ್ಗೆ ಏನಾರ ಒಂದು ಪ್ಲಾನಿಂಗ್ ಮಾಡಿದ್ವಂದ್ರೆ ಸೊ ಆಟೋಮೆಟಿಕ್ ಆಗಿ ಬಿಸ್ನೆಸ್ ಎಕನಾಮಿಕ್ಸ್ ಇಲ್ಲಿ ಅಪ್ಲೈ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ಬೋದು. ಏನಾರು ಹಲವಾರು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ಕೊಂಡು ಸೊ ಯಾವುದೋ ಒಂದು ಕಂಪನಿದ ಒಂದು ಪ್ರೊಡಕ್ಷನ್ ಅನ್ನ ಇನ್ಕ್ರೀಸ್ ಮಾಡಿ ಅದೇ ರೀತಿ ಪ್ರಾಫಿಟ್ ಅನ್ನ ಜಾಸ್ತಿ ಮಾಡೋದು ಮೇನ್ ಇಂಟೆನ್ಷನ್ ಆಗಿರ್ತದೆ ಅಂತ ಹೇಳಿದೀನಿ. ಸೊ ಇಲ್ಲಿ ಒಂದು ಫ್ಯೂಚರ್ ಆಗಿ ಒಂದು ಅಡ್ವಾನ್ಸ್ ಲೆವೆಲ್ ಆಗಿ ಡಿಸಿಷನ್ ತಗೋಕೆ ಯಾವುದು ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಆಗ್ತದೆ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಅನಾಲಿಸಿಸ್. ಕಾಸ್ಟ್ ಅಂಡ್ ಪ್ರೊಡಕ್ಷನ್ ಅನಾಲಿಸಿಸ್ ಹೆಂಗೆ ಹೆಲ್ಪ್ ಆಗತ್ತೆ? ಕಾಸ್ಟ್ ಅನಾಲಿಸಿಸ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದ ಕಾಸ್ಟಿಂಗ್ ಎಲ್ಲಿ ಏನು ಯಾವ ಒಂದು ಏರಿಯಾದೊಳಗೆ ಕಾಸ್ಟ್ ಜಾಸ್ತಿ
ಫ್ಲೋ ಆಗ್ತಿದೆ ಅದನ್ನೆಲ್ಲವನ್ನು ಎಸ್ಟಿಮೇಷನ್ ಮಾಡಿ ಸೊ ಅಲ್ಲಿ ಯಾವ ಒಂದು ರೂಲನ್ನು ಅಪ್ಲೈ ಮಾಡಬೇಕು ಅದಕ್ಕೆಲ್ಲ ಮೇನ್ ಇಂಪಾರ್ಟೆಂಟ್ ಯಾವ್ದು ಆಗತ್ತಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಕೂಡ ಹೆಲ್ಪ್ ಮಾಡ್ತೈತಿ. ಅದೇ ರೀತಿಯಾಗಿ ಒಂದು ಪ್ರೊಡಕ್ಷನ್ ಅಂದ್ಮೇಲೆ ಮಿನಿಮಮ್ ಕಾಸ್ಟ್ ಒಳಗೆ ಮ್ಯಾಕ್ಸಿಮಮ್ ಒಂದು ಪ್ರಾಫಿಟನ್ನು ಮಾಡೋದು ಯಾವುದೋ ಒಂದು ಕಂಪ್ನಿದ ಮೇನ್ ಮೋಟೋ ಆಗಿರ್ತೈತಿ. ಸೊ ಅಲ್ಲಿ ಎಷ್ಟು ಲ್ಯಾಂಡ್ ಲೇಬರ್ ಮತ್ತು ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್ ಎಷ್ಟು ಎಫೆಕ್ಟಿವ್ ಐತಿ ಮತ್ತು ಅದೇ ರೀತಿಯಾಗಿ ಅಲ್ಲಿ ಇನ್ಪುಟ್ಸ್ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಿ ಯಾವ ರೀತಿಯಾಗಿ ಅದನ್ನು ಯುಟಿಲೈಸ್ ಮಾಡ್ಕೊಂಡು ಯಾವ ರೀತಿಯಾಗಿ ಒಂದು ಬೆಸ್ಟ್ ಔಟ್ಪುಟ್ಟನ್ನು ನಾವು ಕೊಡ್ತೇವೆ, ಮಟೀರಿಯಲ್ಸನ್ನು ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಂಡು ಬೆಸ್ಟ್ ಔಟ್ಪುಟ್ಟನ್ನು ಕೊಡ್ತೇವೆ. ಸೊ ಇಲ್ಲೆಲ್ಲ ಪ್ರೊಡಕ್ಷನ್ ಅನಾಲಿಸಿಸ್ಗೆ ಬಿಸ್ನೆಸ್ ಎಕನಾಮಿಕ್ಸ್ ಹೆಲ್ಪ್ ಆಕತಿ. ಇಲ್ಲಿ ಕೂಡ ಸ್ಕೋಪ್ ಇದೆ ಅಂತ ಹೇಳ್ಬೋದು ಅವ್ರದ್ದು ಬಿಸ್ನೆಸ್ ಎಕನಾಮಿಕ್ಸ್. ಅದೇ ರೀತಿಯಾಗಿ ನೆಕ್ಸ್ಟ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ಮತ್ತು ಪ್ರೈಸಿಂಗ್ ಡಿಸಿಷನ್ಸ್. ವೇರಿಯಸ್ ಮಾರ್ಕೆಟಿಂಗ್ ಸ್ಟ್ರಕ್ಚರ್ ಅದಾವು ಲೈಕ್ ದ್ಯಾಟ್ ಇವತ್ತಿನ ನಾವು ಹೇಳ್ತೀವಿ ಮೊನೋಪೊಲಿ ಮಾರ್ಕೆಟಿಂಗ್ ಇರ್ಬೋದು, ಡುಯೋಪೊಲಿ ಮಾರ್ಕೆಟಿಂಗ್ ಇರ್ಬೋದು, ಅದೇ ರೀತಿಯಾಗಿ ಪರ್ಫೆಕ್ಟ್ ಕಾಂಪಿಟೇಷನ್ ಇರ್ಬೋದು, ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಇರ್ಬೋದು, ಒಲಿಗೋಪೊಲಿ ಮಾರ್ಕೆಟಿಂಗ್ ಇರ್ಬೋದು. ಇಲ್ಲಿ ವೇರಿಯಸ್ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಒಂದು ಸ್ಟ್ರಕ್ಚರ್ ಒಳಗೆ ಯಾವ ರೀತಿಯಾಗಿ ಪ್ರೈಸಿಂಗ್ ಡಿಸಿಷನ್ ಮಾಡ್ತೀವಿ. ಪ್ರೈಸಿಂಗ್ ಡಿಸಿಷನ್ ಅಂದ್ರೆ ಪಾಲಿಸೀಸ್ ಮತ್ತು ಗೌರ್ಮೆಂಟ್ ರೂಲ್ಸ್ ರೆಗ್ಯುಲೇಷನ್ಸ್ ಅಪ್ಲೈ ಮಾಡ್ಕೊತಾವು ಮತ್ತು ಸರ್ವಿಸ್ ಕೊಡೋರ ಮುಖಾಂತರ ಇರ್ಬೋದು, ಆಫರ್ ಕೊಡೋ ಮುಖಾಂತರ ಇರ್ಬೋದು, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ನೀಡ್ಸ್ ವಾಂಟ್ಸನ್ನು ಸ್ಯಾಟಿಸ್ಫೈ ಮಾಡೋ ಮುಖಾಂತರ ಇರ್ಬೋದು. ಇವನ್ನೆಲ್ಲವನ್ನು ಕನ್ಸಿಡರ್ ಮಾಡಿದಾಗ ಹಲವಾರು ಒಂದು ಪ್ರೈಸಿಂಗ್ ಒಂದು ಸ್ಟ್ರಾಟಜಿ ಬರ್ತಾವೆ. ಮುಂದೆ ಅದನ್ನು ಇನ್ಡೆಪ್ತ್ ಮುಂದೆ ಒಂದು ಬರುವಂಥ ಕ್ಲಾಸಸ್ಗಳಲ್ಲಿ ಪ್ರೈಸಿಂಗ್ ಸ್ಟ್ರಾಟಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅಲ್ಲಿ ಇದ್ರ ಬಗ್ಗೆ ಇನ್ಡೆಪ್ತ್ ಆಗಿ ಸ್ಟಡಿ ಮಾಡ್ತೀವಿ. ಸೊ ಇದು ಪ್ರೈಸಿಂಗ್ ಡಿಸಿಷನ್ ತಗೋಕೆ ಮತ್ತು ಮಾರ್ಕೆಟಿಂಗ್ ಸ್ಟ್ರಕ್ಚರನ್ನು ಒಂದು ಅನಾಲಿಸಿಸ್ ಮಾಡೋಕೆ ಬಿಸ್ನೆಸ್ ಎಕನಾಮಿಕ್ಸ್ ಒಂದು ಸ್ಕೋಪ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಪ್ರಿಡಿಕ್ಟ್ ದ ಫ್ಯೂಚರ್ ಅರ್ನಿಂಗ್, ಡಿಸೈನ್ ವೇರಿಯಸ್ ಪಾಲಿಸೀಸ್ ಟು ದ ಅಕಾಂಪ್ಲಿಷ್ ದ ಗೋಲ್. ಅಂದ್ರೆ ಮುಂದೆ ಬರ್ತಕ್ಕಂಥ ಒಂದು ಸಿಚುವೇಶನ್ಗಳಲ್ಲಿ ಯಾವ ರೀತಿಯಾಗಿ ನಾವು ಅರ್ನ್ ಮಾಡಬೇಕು, ಅದೇ ರೀತಿಯಾಗಿ ಯಾವ ರೀತಿಯಾದ ವೇರಿಯಸ್ ಪಾಲಿಸೀಸ್ಗಳನ್ನು ಡಿಸೈನ್ ಮಾಡಬೇಕು, ಅದೇ ರೀತಿಯಾಗಿ ಡಿಸೈನ್ ಮಾಡಿರ್ತಕ್ಕಂಥ ವೇರಿಯಸ್ ಪಾಲಿಸೀಸ್ಗಳನ್ನ ಯಾವ ರೀತಿಯಾಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಬೇಕು, ಗೋಲ್ನ ಯಾವುದೇ ರೀತಿಯಾಗಿ ಅಚೀವ್ಮೆಂಟ್ ಮಾಡಬೇಕು. ಎವ್ರಿ ಆರ್ಗನೈಸೇಷನ್ ಮೇನ್ ಮೋಟಿವ್ ಇಸ್ ದ ಪ್ರಾಫಿಟ್ ಮೇಕಿಂಗ್ ಅಂತ ನಾವು ಹೇಳ್ತೀವಿ. ಇವತ್ತಿನ ಒಂದು ಸಿಚುವೇಶನ್ ಒಳಗೆ, ಇವತ್ತಿನ ಒಂದು ಪ್ರೆಸೆಂಟ್ ಸಿನಾರಿಯೋದೊಳಗೆ ಪ್ರಾಫಿಟ್ ಮೇಕಿಂಗ್ ಅಷ್ಟೇ ಅಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅಷ್ಟೇ ಆಕತಿ, ಕಸ್ಟಮರ್ ಒಂದು ರೆಪ್ಯುಟೇಷನ್ ಕೂಡ ಅಷ್ಟೇ ಆಕತಿ, ಕಸ್ಟಮರ್ ಒಂದು ಒಪಿನಿಯನ್ ಕೂಡ ಇವತ್ತಿನ ಸಿಚುವೇಶನ್ ಒಳಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಕತಿ ಮಾರ್ಕೆಟ್ ಒಂದು ಲಾಂಗ್ ಟರ್ಮ್ ಆಗಿ ಸರ್ವೈವಲ್ ಆಗ್ಬೇಕಾದ್ರೆ. ಸೊ ಇಲ್ಲಿ ಪ್ರಾಫಿಟ್ ಮ್ಯಾನೇಜ್ಮೆಂಟ್ ಒಳಗೂ ಕೂಡ ಮ್ಯಾನೇಜರಲ್ ಎಕನಾಮಿಕ್ಸ್ ಅಥವಾ ಬಿಸ್ನೆಸ್ ಎಕನಾಮಿಕ್ಸ್ ಸ್ಕೋಪ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಇಸ್ ನಥಿಂಗ್ ಬಟ್ ಯಾವ ಥರ ನಾವು ಕ್ಯಾಪಿಟಲನ್ನು ಮ್ಯಾನೇಜ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸಪೋಸ್ ನನ್ನ ಕಡೆ ಏನಾದರೂ 9 lakh rupees ಇದೆ ಅಂದ್ರೆ ವೇರಿಯಸ್ ಒಂದು ಪ್ರಾಜೆಕ್ಟ್ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಮನಿ ಒಳ್ಳೆ ರಿಟರ್ನ್ ಆಗ್ತದೋ ಇಲ್ಲೋ. ಫಾರ್ ಎಕ್ಸಾಂಪಲ್ ಏನು ಒಂದು ಪ್ರಾಜೆಕ್ಟ್ ಒಳಗೆ 5 lakh ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇದು ಬಿ ಅನ್ನೋ ಒಂದು ಪ್ರಾಜೆಕ್ಟ್ ಒಳಗೆ 7 lakh ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅದೇ ರೀತಿಯಾಗಿ ಸಪೋಸ್ ಸಿ ಅನ್ನೋ ಪ್ರಾಜೆಕ್ಟ್ ಒಳಗೆ 4 lakh ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ವಿಚ್ ಒನ್ ಈಸ್ ದ ಪ್ರಾಜೆಕ್ಟ್ ಇಸ್ ಚೂಸ್ ದ ಇನ್ವೆಸ್ಟ್ಮೆಂಟ್ ಆಫ್ ದ ಮನಿ. ಸೊ ಇಲ್ಲಿ ಕ್ಯಾಪಿಟಲ್ ಬಜೆಟಿಂಗ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಆಕತಿ. ನಮ್ಮ ಕಡೆ ಒಂದು ಬಜೆಟಿಂಗ್ ಯಾವ ರೀತಿ ಆಗಿದೆ ಅದನ್ನು ಯಾವ ರೀತಿಯಾಗಿ ನಾವು ಪ್ರಪೋಸಲ್ ಮಾಡಿ ಪ್ರಾಜೆಕ್ಟಿಗೆ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಕತಿ. ಸೊ ಇಲ್ಲಿ ಕೂಡ ಬಿಸ್ನೆಸ್ ಎಕನಾಮಿಕ್ಸ್ ವೆರಿ ಇಂಪಾರ್ಟೆಂಟ್ ರೂಲ್ ಆಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬೋದು. ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ ಅನಾಲಿಸಿಸ್. ಎವ್ರಿ ಆರ್ಗನೈಸೇಷನ್ ರಿಸ್ಕ್ ಅನ್ನು ಹೊಂದಿರ್ತೈತಿ, ಅದೇ ರೀತಿಯಾಗಿ ಅನ್ಸರ್ಟನಿಟಿನೂ ಹೊಂದಿರ್ತೈತಿ. ಎಲ್ಲಿ ರಿಸ್ಕ್ ಇರ್ತೈತಿ ಮತ್ತು ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ ಅಲ್ಲಿ ಪ್ರಾಫಿಟ್ ಜಾಸ್ತಿ ಬರ್ತೈತಿ. ಎಲ್ಲಿ ರಿಸ್ಕ್ ಇರೋದಿಲ್ಲ, ಎಲ್ಲಿ ಅನ್ಸರ್ಟನಿಟೀಸ್ ಕಡಿಮೆ ಇರ್ತೈತಿ ಅದರಲ್ಲಿ ರಿಸ್ಕ್ ಕಡಿಮೆ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಕೂಡ ಒಂದು ಸ್ಕೋಪ್ ಆಗಿ ಬಿಸ್ನೆಸ್ ಎಕನಾಮಿಕ್ಸ್ ವರ್ಕ್ ಆಗ್ತದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಎಕ್ಸಾಮ್ ಪಾಯಿಂಟ್ ಆಫ್ ಎವ್ರಿ ಇಯರ್ ಒಂದು ಕ್ವಶನ್ ಕೇಳಿದಾರ, ಬೇಕಾದ್ರೆ ನೀವು ಪ್ರಿವಿಯಸ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ. ಬಿಸ್ನೆಸ್ ಒಂದು ಎಕನಾಮಿಕ್ಸ್ ಒಳಗೆ ಅಬ್ಜೆಕ್ಟಿವ್ಸ್ ಏನೇನದಾವು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡೋದಿರ್ಬೋದು. ಸೊ ಇದನ್ನ ಪ್ರಪೋನೆಂಟ್ ಮಾಡಿದವರು ಯಾರಂದ್ರೆ ನಿಕೋಲಸನ್ ಆ್ಯಂಡ್ ವಿಲಿಯಮ್ಸನ್. ರೆವೆನ್ಯೂ ಆರ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಇದು ಒಂದು ಮೇನ್ ಅಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್ ಎಕನಾಮಿಕ್ಸ್. ಇದನ್ನ ಒಂದು ಪ್ರಪೋನೆಂಟ್ ಮಾಡಿದವರು ಅಂದ್ರೆ ಯಾರಂದ್ರೆ ಬಾಮ್ಲೋಸ್ ಅವರು. ಇದು ವೆರಿ ಇಂಪಾರ್ಟೆಂಟ್. 2022 ಕ್ವಶನ್ ಪೇಪರ್ನಾಗ 2 ಶಿಫ್ಟ್ ಒಳಗೆ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ರೆವೆನ್ಯೂ ಆರ್ ಸೇಲ್ಸ್ ಮ್ಯಾಕ್ಸಿಮೈಸೇಷನ್ ಅನ್ನು ಪ್ರಪೋನೆಂಟ್ ಮಾಡಿದವರು ಯಾರಂದ್ರೆ ಡೆವಲಪ್ಮೆಂಟ್ ಮಾಡಿದವರು ಅಂದ್ರೆ ಬಾಮ್ಲೋಸ್ ಅವರು. ಅದೇ ರೀತಿಗೆ ಮ್ಯಾಕ್ಸಿಮೈಸೇಷನ್ ಆಫ್ ದ ಸ್ಯಾಟಿಸ್ಫ್ಯಾಕ್ಷನ್, ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಜಾಸ್ತಿ ಕನ್ಸ್ಯೂಮರ್ ಮತ್ತು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ನೀಡ್ಸ್ ಆ್ಯಂಡ್ ವಾಂಟ್ಸ್ ಅನ್ನು ಸ್ಯಾಟಿಸ್ಫ್ಯಾಕ್ಷನ್ ಮಾಡೋದು ಮೇನ್ ಇಂಟೆನ್ಷನ್ ಬಿಸ್ನೆಸ್ ಎಕನಾಮಿಕ್ಸ್ ಆಗಿರ್ತೈತಿ. ಸೊ ಇದನ್ನು ಪ್ರಪೋನೆಂಟ್ ಮಾಡಿದವರು ಅಥವಾ ಇದನ್ನು ಡೆವಲಪ್ಮೆಂಟ್ ಮಾಡಿದವರು ಸ್ಕೈ ಅವರು ಇದನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ಅದೇ ರೀತಿಯಾಗಿ ಸೆಕ್ಯೂರಿಟಿ, ಪ್ರಾಫಿಟ್ ಅಥವಾ ಲಾಂಗ್ ಟರ್ಮ್ ಸರ್ವೈವಲ್, ಮಾರ್ಕೆಟ್ ಶೇರ್ ಲಾಂಗ್ ಟರ್ಮ್ ಸರ್ವೈವಲ್ ಆಗ್ಬೇಕಾದ್ರೆ ಯಾವ ರೀತಿಯಾದ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡಬೇಕು ಅಂತ ಹೇಳೋದು ಬಿಸ್ನೆಸ್ ಎಕನಾಮಿಕ್ಸ್ ಮೇನ್ ಅಬ್ಜೆಕ್ಟಿವ್ಸ್ ಆಗಿದೆ. ಸೊ ಇದನ್ನು ಪ್ರಪೋನೆಂಟ್ ಮಾಡಿದವರು
ರೋಥಸ್ ರೋಥಸ್ ಚೈಲ್ಡ್ ಅವರು ಇದನ್ನು ಪ್ರಪೋನೆಂಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಗ್ರೋತ್ ಮ್ಯಾಕ್ಸಿಮೈಸೇಷನ್ ರಾಬಿನ್ಸ್ ಮ್ಯಾರಿಸ್ ಅವರು ಇದನ್ನು ಪ್ರಪೋನೆಂಟ್ ಮಾಡಿದ್ದಾರೆ. ಗ್ರೋತ್ ಅಂದ್ರೆ ನಮ್ಮ ಪ್ರೊಡಕ್ಷನ್ ಯಾವ ರೀತಿಯಾಗಿ ಗ್ರೋತ್ ಆಗ್ತೈತಿ ಪ್ರೆಸೆಂಟ್ ಒಂದು ಮಾರ್ಕೆಟ್ ಒಳಗೆ, ಇದನ್ನೆಲ್ಲವನ್ನು ಹೇಳೋದು ಬಿಸ್ನೆಸ್ ಎಕನಾಮಿಕ್ಸ್ ಒಂದು ಮೇನ್ ಅಬ್ಜೆಕ್ಟಿವ್ಸ್ ಆಗಿದೆ ಅಂತ ಹೇಳ್ಬೋದು. ಮ್ಯಾಕ್ಸಿಮೈಸೇಷನ್ ಆಫ್ ದ ಮ್ಯಾನೇಜರ್ ಯುಟಿಲಿಟಿ, ಮಾರ್ಜಿನಲ್ ಯುಟಿಲಿಟಿನ ಯಾವ ರೀತಿಯಾಗಿ ನಾವು ಮ್ಯಾಕ್ಸಿಮೈಸೇಷನ್ ಮಾಡ್ಬೋದು ಅಂತ ಹೇಳಿದವರು ಯಾರಂದ್ರೆ ವಿಲಿಯಮ್ಸನ್ ಅವರು ಮಾರ್ಜಿನಲ್ ಯುಟಿಲಿಟಿ ಯಾವ ರೀತಿಯಾಗಿ ಮ್ಯಾಕ್ಸಿಮೈಸೇಷನ್ ಮಾಡ್ಬೋದು ಅಂತ ಹೇಳಿದವರು. ಇದು ಕೂಡ ಮೇನ್ ಅಬ್ಜೆಕ್ಟಿವ್ಸ್ ಯಾವುದಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಮೇನ್ ಅಬ್ಜೆಕ್ಟಿವ್ಸ್ ಆಗಿದೆ ಅಂತ ಹೇಳ್ಬೋದು. ಸ್ಯಾಟಿಸ್ಫೈಯಿಂಗ್ ಥಿಯರಿ ಅಂದ್ರೆ ಪ್ರಪೋನೆಂಟ್ ಮಾಡಿದವರು ಹರ್ಬರ್ಟ್ ಸೈಮನ್ ಅವರು. ಇದು ಕೂಡ ವೆರಿ ಇಂಪಾರ್ಟೆಂಟ್ ರೂಲ್ ಇನ್ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಒಂದು ಅಬ್ಜೆಕ್ಟಿವ್ಸ್ ಆಗಿದೆ ಅಂತ ಕೆಲಸ ಮಾಡ್ತೈತಿ. ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಸೊ ಸ್ಯಾಟಿಸ್ಫೈಯಿಂಗ್ ಥಿಯರಿಯನ್ನು ಪ್ರಪೋನೆಂಟ್ ಮಾಡಿದವರು ಹರ್ಬರ್ಟ್ ಸೈಮನ್ ಅವರು. ಬಿಹೇವಿಯರಲ್ ಥಿಯರಿ, ಕನ್ಸ್ಯೂಮರ್ ಬಿಹೇವಿಯರ್ ಥಿಯರಿಯನ್ನು ಅಥವಾ ಬಿಹೇವಿಯರಲ್ ಥಿಯರಿಯನ್ನು ಪ್ರಪೋನೆಂಟ್ ಮಾಡಿದವರು, ಡೆವಲಪ್ಮೆಂಟ್ ಮಾಡಿದವರು ರಿಚರ್ಡ್ ಎಮ್ ಸೈಟರ್ ಆ್ಯಂಡ್ ಜೇಮ್ಸ್ ಜಿ ಮಾರ್ಚ್. ಇವರು ಬಿಹೇವಿಯರಲ್ ಥಿಯರಿಯನ್ನು ಪ್ರಪೋನೆಂಟ್ ಮಾಡಿದ್ದಾರೆ. ಇದು ಬಿಹೇವಿಯರಲ್ ಥಿಯರಿ ಮೇನ್ ಅಬ್ಜೆಕ್ಟಿವ್ಸ್ ಯಾವುದು ಅಂದ್ರೆ ಬಿಸ್ನೆಸ್ ಎಕನಾಮಿಕ್ಸ್ ಅಂತ ಹೇಳ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ರೂಲ್ ಆಫ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಬ್ಜೆಕ್ಟಿವ್ಸ್ ಆಫ್ ದ ಬಿಸ್ನೆಸ್ ಎಕನಾಮಿಕ್ಸ್. ಪ್ಲೀಸ್ ಕಾನ್ಸಂಟ್ರೇಷನ್ ಈ ಒಂದು ಸ್ಲೈಡ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ಒಂದು ಪಾಯಿಂಟನ್ನು ಬರ್ಕೋರಿ, ಯಾಕಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್ ಆಗತ್ತೆ ಇದೊಂದು ಟಾಪಿಕ್ ಅಂತ ಹೇಳ್ಬೋದು. ನಂತರ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂದ್ರೆ PPC ಅಂತ ಹೇಳ್ತೇವೆ. PPC is a curve which shows the various combination of amount of two goods which can be produced within the given resources and technology. ರಿಸೋರ್ಸಸ್ ಮತ್ತು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಕಾಂಬಿನೇಷನ್ ಮಾಡ್ಕೊಂಡು ಟೂ ಪ್ರಾಡಕ್ಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋದನ್ನು ನಾವೇನಂತೀವಿ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಕರಿತೀವಿ. ಇದಕ್ಕೆ ಆಲ್ಟರ್ನೇಟಿವ್ ನೇಮ್ ಏನದ ಟ್ರಾನ್ಸ್ಫಾರ್ಮೇಷನ್ ಕರ್ವ್ ಅಂತ ಕರಿತೀವಿ, ಟ್ರಾನ್ಸ್ಫಾರ್ಮೇಷನ್ ಲೈನ್ ಅಂತ ಕರಿತೀವಿ, ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿನರ್ ಅಂತ ಕರಿತೀವಿ. ಇವನು ಇದಕ್ಕೆ ಅನ್ನದರ್ ನೇಮ್ ಇವನು ಕೇಳ್ತಾರ. ಸೊ ಇದ್ರ ಮ್ಯಾಗ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ರಿ. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇಲ್ಲಿ ಅಜಂಪ್ಷನ್ಸ್ ಅದಾವು, ಟೂ ಕಾಂಬಿನೇಷನ್ಸ್ ಗೂಡ್ಸ್ ಇರಬೇಕು. ಅದೇ ರೀತಿಯಾಗಿ ಪ್ರೊಡಕ್ಷನ್ ಟೆಕ್ನಿಕ್ ಅಂದ್ರೆ ಟೆಕ್ನಾಲಜಿ ಆಗಿರ್ಬೋದು, ರಿಸೋರ್ಸಸ್ ಅನ್ನು ಕಾನ್ಸ್ಟೆಂಟ್ ಆಗಿ ಯೂಸ್ ಮಾಡ್ಕೋದಿರ್ಬೋದು. ಅದೇ ರೀತಿಯಾಗಿ ಟೆಕ್ನಾಲಜಿ ಮತ್ತು ರಿಸರ್ಚ್ ಆರ್ ಆಪ್ಟಿಮಲ್ ಯೂಟಿಲೈಸ್ ಮಾಡ್ಕೊಂಡು ಒಂದು ಪ್ರೊಡಕ್ಷನ್ ಅನ್ನು ಯೂಟಿಲೈಸ್ ಮಾಡ್ಕೊಂಡು ಪ್ರೊಡಕ್ಷನ್ ಅನ್ನು ಪ್ರೊಡ್ಯೂಸ್ ಮಾಡೋದಾಗಿರುತ್ತೆ ಅಂತ ಹೇಳ್ಬೋದು. ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಸ್ಟಡಿ ಆಟ್ ದ ಗಿವನ್ ಪಾಯಿಂಟ್ ಆಫ್ ಟೈಮ್, ಒಂದು ಸ್ಪೆಸಿಫಿಕ್ ಆಗಿ ಟೈಮ್ ಒಳಗೆ ಪ್ರಿಪೇರ್ ಮಾಡೋದು, ಸ್ಟಡಿ ಮಾಡೋದು ಏನನ್ನ ಪ್ರೊಡಕ್ಷನ್ ಪಾಸಿಬಿಲಿಟಿ ಕರ್ವ್ ಅಂತ ಕರೀತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಇಟ್ ಈಸ್ ಅ ಕಾಸ್ಟ್ ಆಫ್ ಅವೈಲಿಂಗ್ ದ ನೆಕ್ಸ್ಟ್ ಬೆಸ್ಟ್ ಆಲ್ಟರ್ನೇಟಿವ್ ಅಂತ ಹೇಳ್ಬೋದು. ಅಪಾರ್ಚುನಿಟಿ ಕಾಸ್ಟ್ ಈಸ್ ಅ ಫಾರ್ಗಾನ್ ಬೆನಿಫಿಟ್ ದಟ್ ವುಡ್ ಹ್ಯಾವ್ ಬೀನ್ derived by the option not chosen. Opportunity cost not the sum of available alternative but rather than the benefit of the best alternative of them. ಅಂದ್ರೆ ಏನು ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಅವಕಾಶ ವೆಚ್ಚ ಅಂತ ಹೇಳ್ತೇವೆ. ಅವಕಾಶ ವೆಚ್ಚ ಅಂತ ಹೇಳ್ತೀವಿ. ಒಂದು ನಿರ್ದಿಷ್ಟ ವಸ್ತುವನ್ನು ಅಧಿಕ ಪಡೆಯಲು ತ್ಯಾಗ ಮಾಡಬೇಕಾದ ಪರ್ಯಾಯ ವಸ್ತುವಿನ ಪ್ರಮಾಣವನ್ನು ನಾವೇನಂತೀವಿ ಅವಕಾಶ ವೆಚ್ಚ ಅಂತ ಕರಿತೀವಿ. ಸೊ ಮತ್ತೊಂದು ರೀತಿಯಲ್ಲಿ ಹೇಳುವುದಾದರೆ ಜನರು ಒಂದು ನಿರ್ದಿಷ್ಟ ವಸ್ತುವನ್ನು ಹೆಚ್ಚಿಗೆ ಪಡೆದುಕೊಂಡಂತೆ ಅವರು ಇತರೆ ವಸ್ತುಗಳನ್ನು ಯಾವ ರೀತಿ ಪ್ರಮಾಣದಲ್ಲಿ ಕಡಿಮೆ ಕೊಂಡುಕೊಳ್ಳುತ್ತಾರೆ ಅಂತ ಹೇಳುವುದನ್ನು ನಾವೇನಂತೀವಿ ಅವಕಾಶ ವೆಚ್ಚ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ ಒಂದು ಲ್ಯಾಂಡ್ ಅನ್ನು ರಿಸೋರ್ಸ್ ಅನ್ನಾಗಿ ಕನ್ಸಿಡರ್ ಮಾಡಿದ್ರೆ ಲ್ಯಾಂಡ್ ಅನ್ನು ನಾವು ವೇರಿಯಸ್ ಒಂದು ಸೆಕ್ಟರ್ಗಳಿಗೆ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಸ್ಕೂಲ್ಸ್ ಅನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡೋಕ್ಕಾಗಿರ್ಬೋದು, ಅದೇ ರೀತಿಯಾಗಿ ಕೃಷಿ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಅನ್ನು ಪ್ರಿಪೇರ್ ಮಾಡೋಕ್ಕಾಗಿರ್ಬೋದು. ಇಂಥದಕ್ಕೆಲ್ಲ ನಾವು ಲ್ಯಾಂಡ್ ಅನ್ನು ಯೂಸ್ ಮಾಡಿದ್ರೆ ಒಂದಕ್ಕೆ ಅಂದ್ರೆ ಒಂದು ಸೆಕ್ಟರ್ಗೆ ಅದನ್ನು ಫುಲ್ ಯೂಟಿಲೈಸ್ ಮಾಡ್ಕೊಂಡ್ರೆ ಇನ್ನೊಂದನ್ನು ನಾವು ಎಷ್ಟು ತ್ಯಾಗ ಮಾಡ್ತೀವಿ, ಬೆಸ್ಟ್ ಆಲ್ಟರ್ನೇಟಿವ್ಸ್ ಅನ್ನು ಯಾವ ರೀತಿಯಾಗಿ ತ್ಯಾಗ ಮಾಡ್ತೀವಿ ಅಂದ್ರೆ ಏನಂತಾರಲ್ಲ, ಜನರು ಒಂದು ನಿರ್ದಿಷ್ಟ ವಸ್ತುವನ್ನು ಹೆಚ್ಚಿಗೆ ಮಾಡಿಕೊಂಡರೆ ಅಂದ್ರೆ ಹೆಚ್ಚಿಗೆ ಒಂದು ಆಯ್ಕೆ ಮಾಡಿಕೊಂಡ್ರೆ ಇತರೆ ವಸ್ತುಗಳನ್ನು ಯಾವ ರೀತಿ ಕಡಿಮೆ ಪ್ರಮಾಣದಲ್ಲಿ ಕೊಂಡುಕೊಳ್ಳುತ್ತಾರೆ ಎಂಬುದನ್ನು ಕುರಿತು ಅಧ್ಯಯನ ಮಾಡೋದು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಅ ಸಮ್ ಆಫ್ ಅವೈಲೇಬಲ್ ಆಲ್ಟರ್ನೇಟಿವ್ಸ್ ಬಟ್ ಇಸ್ ಅದರ್ ದನ್ ದ ಬೆನಿಫಿಟ್ ಆಫ್ ದ ಬೆಸ್ಟ್ ಆಲ್ಟರ್ನೇಟಿವ್ ಆಫ್ ದ ದಮ್. ಇದನ್ನೆಲ್ಲ ಯಾವ್ದ್ರೊಳಗೆ ಯಾವ್ದು ಬೆಸ್ಟ್ ಐತೆ ಅದನ್ನು ಆಲ್ಟರ್ನೇಟಿವ್ ಆಗಿ ಚೂಸ್ ಮಾಡ್ಕೋದನ್ನು ನಾವೇನಂತೀವಿ ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಸೊ ಈ ವಿಡಿಯೋನ ಏನಾದರೂ ನಿಮ್ಗೆ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.